ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸಂಜೆಯ ನೇರ ಪ್ರಸಾರದ ಒಂದು ಟೆಲಿಫೋನಿಕ್ ಸಂದರ್ಶನದಲ್ಲಿ ಮಾತಾಡ್ತಾ ಇದೀವಿ. ಏನಂದ್ರೆ ನಿನ್ನೆ ನಡೆದಂತಹ ಸದನದ ಗಲಾಟೆ, ಇವತ್ತು ಸದನದಲ್ಲಿ ಯಾವುದೇ ಒಂದು ಫಲಪ್ರದ ಚರ್ಚೆ ಆಗಲಿಲ್ಲ. ರಾಜ್ಯಪಾಲರ ವರ್ತನೆ ಅಂದ್ರೆ ಸಾಂವಿಧಾನಿಕ ವಿರುದ್ಧವಾಗಿದೆ, ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯಪಾಲರ ವರ್ತನೆಯನ್ನು ಮುಂದಿಟ್ಟುಕೊಂಡು ತನ್ನ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಸರ್ಕಾರದ ಒಂದು ಗೌರವವನ್ನು ಕಳೆದಿದ್ದಾರೆ, ಸಂವಿಧಾನದ ಗೌರವ ಕಳೆದಿದ್ದಾರೆ ಅಂತ ಹೇಳಿ ಮಾತನಾಡ್ತಾರೆ. ಬಿಜೆಪಿಯವರು ರಾಜ್ಯಪಾಲರಿಗೆ ಅವಮಾನ ಆಗಿದೆ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಈ ಕುರಿತಂತೆ MLC ಆಗಿರ್ತಕ್ಕಂಥ ಮತ್ತು ಕರ್ನಾಟಕ ಕಾಂಗ್ರೆಸ್ನ ವಕ್ತಾರರು ಆಗಿರ್ತಕ್ಕಂಥ ನಾಗರಾಜ್ ಯಾದವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಿನ್ನೆ ರಾಜ್ಯಪಾಲರ ವರ್ತನೆಯನ್ನ ನಾವೆಲ್ಲ ನೋಡ್ದೋ ಮತ್ತು ನಾವು ಚಾನಲ್ ಕೂಡ ಹಾಕಿದೀವಿ. ಅದು ಅಸಂವಿಧಾನಿಕ ನಡೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಫೇಸ್ ಮಾಡೋದಕ್ಕೆ ಇದು ಈ ರೀತಿ ನನ್ನ ವರ್ತನೆ ಇರುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಊಹೆನೂ ಇರ್ಲಿಲ್ವಾ ಸರ್? ಊಹೆ ಇದೆಯೋ ಬಿಡ್ತೀವೋ, ಆದ್ರೆ ಪದ್ಧತಿಗಳನ್ನ ಮತ್ತು ಸಂವಿಧಾನ ಆಶಯಗಳನ್ನ ಈಡೇರಿಸಬೇಕಾಗಿರೋದು ಎಲ್ಲರ ಕರ್ತವ್ಯ ಅಲ್ವಾ? ನಮ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಗೊತ್ತಿಲ್ದ್ರೆ ಆಯ್ತೋ, ಅದು ಪ್ರಶ್ನೆ ಅಲ್ಲ. ಈಗ ನಾನು ಒಬ್ಬ ಶಾಸಕನಾಗಿದ್ದೇನೆ. ಒಬ್ಬ ಶಾಸಕನಾಗಿ ನನ್ನ ಬಯಕೆ ಏನು? ನಾವು ಸಂವಿಧಾನದ ಆಶಯಗಳ ಅನುಗುಣವಾಗಿ ಕೆಲಸ ಮಾಡಬೇಕು. ರಾಜ್ಯಪಾಲರು ಆಗ್ಲಿ, ರಾಷ್ಟ್ರಪತಿಗಳಾಗ್ಲಿ, ಪ್ರಧಾನಮಂತ್ರಿಗಳು ಯಾರೇ ಇದ್ರು ಕೂಡ ಸಂವಿಧಾನಕ್ಕಿಂತ ಶ್ರೇಷ್ಠರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ಸಂವಿಧಾನದ ಆಶಯಗಳಲ್ಲೇ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ರಾಷ್ಟ್ರಪತಿಗೆ ಅತ್ಯಂತ ಗೌರವ ಕೊಡ್ತೀವಿ, ರಾಜ್ಯಪಾಲರಿಗೆ ಅತ್ಯಂತ ಗೌರವ ಕೊಡ್ತೀವಿ, ಪ್ರಧಾನಮಂತ್ರಿಗಳು ಅತ್ಯಂತ ಗೌರವ. ಯಾಕಂದ್ರೆ ದೇ ಆರ್ ಆಲ್ ಗವರ್ನ್ಡ್ ಬೈ ದ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಈಗ ರಾಷ್ಟ್ರಗೀತೆ ಅಂತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ದೇಶಭಕ್ತಿಯ ಹಾಡು. ಅದು ನ್ಯಾಷನಲ್ ಆಂಥಮ್ ಅಂತ ಹೇಳ್ತೀವಿ, ರಾಷ್ಟ್ರಗೀತೆ ಅಂತ ಹೇಳ್ತೀವಿ. ಅದಕ್ಕೆ ಗೌರವ ಕೊಡಬೇಕಾದ್ರೆ 140 ಕೋಟಿ ಜನರ ನಾಗರಿಕ ಕರ್ತವ್ಯ ಕೂಡ, ಎಲ್ಲರ ಕರ್ತವ್ಯ ಕೂಡ. 22/1/2026 ಕರ್ನಾಟಕ ರಾಜ್ಯದ ವಿಧಾನಸಭೆಯ ಜಂಟಿ ಅಧಿವೇಶನವನ್ನ ಒಂದು ವಿಶೇಷ ಸಂದರ್ಭದಲ್ಲಿ ಕರೆದಿರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಕೆಲವು ವಿಚಾರಧಾರೆಗಳಲ್ಲಿ ಸ್ಟೇಟ್ ಮೇಲೆ ಅವರು ಆಗ್ತಾ ಇರತಕ್ಕಂತ ಹೊರೆಗಳನ್ನ ಮತ್ತು ನಾಗರಿಕರಿಗೆ ಆಗ್ತಾ ಇರತಕ್ಕಂತ ಕಷ್ಟಗಳನ್ನ ಚರ್ಚೆ ಮಾಡಬೇಕು, ನಮ್ಮ ನಿಲುವುಗಳನ್ನು ಹೇಳಬೇಕು, ಫೆಡರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆನ ನಾವು ಸದೃಢಗೊಳಿಸಬೇಕು, ನಾವು ಒಂದು ರೆಸೊಲ್ಯೂಷನ್ ಮಾಡಿ ಕಳಿಸಬೇಕು, ಪ್ರಜಾತಂತ್ರ ವ್ಯವಸ್ಥೆನ ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸೆಷನ್ ನಡೀತದೆ. ಆ ಸೆಷನ್ ಪ್ರತಿ ವರ್ಷ ಪ್ರಾರಂಭವಾಗ್ತಾ ಯಾವುದೇ ಸೆಷನ್ ಇದ್ರು ಕೂಡ ಅದಕ್ಕೆ ಜಾಯಿಂಟ್ ಸೆಷನ್ ಅಂತ ಹೇಳ್ತಾರೆ. ಅಲ್ಲಿ ಗವರ್ನರ್ ಬಂದು ಅಡ್ರೆಸ್ ಮಾಡ್ತಾರೆ. ಯಾಕಂದ್ರೆ ಗವರ್ನರ್ ಅನ್ನೋರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್. ಸಂವಿಧಾನ ಆಶಯಗಳನ್ನ ಕಾಪಾಡತಕ್ಕಂತ ಅತ್ಯುನ್ನತ ಸ್ಥಾನದಲ್ಲಿ ಇರತಕ್ಕಂತ ಒಂದು ಘನತೆಯುತ ರಾಜ್ಯಪಾಲರು. ಅವ್ರಿಗೆ ನಾವು ಗೌರವ ಕೊಡ್ತೇವೆ. ಅವ್ರನ್ನ ಕರೆದು ಭಾಷಣ ಮಾಡಿಸ್ತಕ್ಕಂಥದ್ದು ಪೊಲಿಟಿಕಲ್ ಭಾಷಣ ಅಲ್ಲ. ರಾಜ್ಯ ಸರ್ಕಾರವು ತನ್ನ ಕಾರ್ಯವೈಖರಿಯನ್ನು ಏನ್ ಮಾಡಿದೆ, ಏನ್ ಮಾಡಲಿಚ್ಛಿಸ್ತದೆ, ಜನಗಳ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸ್ತೇವೆ ಅಂತೇಳಿ ನಾವು ಸರ್ಕಾರದ ನಡೆಯನ್ನ, ಸರ್ಕಾರದ ಕಾರ್ಯಕ್ರಮಗಳನ್ನ ರಾಜ್ಯಪಾಲರ ಭಾಷಣದ ಮೂಲಕ ಜನಗಳಿಗೆ ಪ್ರಸ್ತುತಪಡಿಸತಕ್ಕಂಥದ್ದು ನಮ್ಮ ಕರ್ತವ್ಯ, ಸಂವಿಧಾನದ ಆಶಯ ಕೂಡ. ಅಂಡರ್ ದ ಆರ್ಟಿಕಲ್ 176 ಅಲ್ಲಿ ಅದು ಪ್ರಾವಿಷನ್ ಇರ್ತಕ್ಕಂಥದ್ದು. 163 ಅಲ್ಲಿ ಕೂಡ ಅದೊಂದು ಪ್ರಾವಿಷನ್ ಇರ್ತಕ್ಕಂಥದ್ದು. 163 ಇರ್ಬೋದು, 176 ಇರ್ಬೋದು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಗವರ್ನರ್ ಶಾಲ್ ಏನಂತ ಹೇಳ್ತದೆ ನೋಡಿ. ನೀವು ಹೇಳ್ಬೇಡಿ ಸರ್, ಟಾಕ್ ಯು ಟಾಕ್, ಟಾಕ್. ಓಕೆ. ಆರ್ಟಿಕಲ್ 176 ಅಲ್ಲಿ ಗವರ್ನರ್ ಶಾಲ್ ಅಡ್ರೆಸ್ ದ ಲೆಜಿಸ್ಲೇಚರ್. ಓಕೆ. He will address the legislature under the aid and advice of the Council of Ministers under the Article 163. 163 ಅಲ್ಲಿ ಅವರ ಕರ್ತವ್ಯ, ಕ್ಯಾಬಿನೆಟ್ should advise the governor. Governor should address the joint session in the interest of people to tell what the government is doing under Article 176. ಇಂಥ ಒಂದು ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೊಂದು ನಿಯಮಗಳ ಅನುಗುಣವಾಗಿ ಅವ್ರು ಬಂದಾಗ ಸ್ವಾಗತ ಮಾಡೋದು, ಅವ್ರು ಮಾತಾಡ್ಲಿಕ್ಕೆ ಕಂಡೀಸಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದು, ಅವೆಲ್ಲವೂ ಕೂಡ ಸರ್ಕಾರದ ಸ್ಪೀಕರ್ದು ಕರ್ತವ್ಯ ಆಗಿರ್ತದೆ. ಅವೆಲ್ಲವನ್ನೂ ಮಾಡಿದ್ದೇವೆ. ಬಂದಾಗ ಮುಖ್ಯಮಂತ್ರಿಗಳು ಸ್ವಾಗತ ಮಾಡಿದ್ದಾರೆ, ಅವ್ರು ನೇರವಾಗಿ ಬರ್ತಾರೆ, ಅವ್ರದೇ ಅಂತ ಚೀಟಿ ತಗೊಂಡು ಭಾಷಣ ಮಾಡ್ತಾರೆ.
4 ಪದ ಮಾತಾಡ್ತಾರೆ, ತದನಂತರ ಅವ್ರು ಹೊಟ್ಟೆ ಹೋಗ್ತಾರೆ, ಜೈ ಹಿಂದ್ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಯಾವುದೇ ವಿವೇಚನಾ ಅಧಿಕಾರ ಇರುವುದಿಲ್ಲ ಆ ಅದು ಸಂದರ್ಭದಲ್ಲಿ. ಹೇಳ್ತಾರೆ. ಹೌದು. it is a mandatory obligation of the governor to address the joint session under 176 as per the advice and aid and advice of the council of ministers. ಇಷ್ಟೇ ಪ್ಯಾರಾಗ್ರಾಫ್ ಅದು. ಅದನ್ನ ವೈಲೇಟ್ ಮಾಡಿ ಅವ್ರಿಗೆ ಬೇಕಾಗಿದ್ದನ್ನ ಓದಿ ಅವರು ಹೋಗ್ಬೇಕಾದ್ರೆ ಒಂದ್ಸಲ ಮುಗಿಸಿದ ತಕ್ಷಣ ಅದು ಸರಿನೋ ತಪ್ಪ ಆಮೇಲೆ ಬರ್ತದೆ. ನಾರ್ಮಲಿ ಜೈ ಹಿಂದ್ ಅಂತ ಹೇಳಿದ್ಮೇಲೆ ರಾಷ್ಟ್ರಗೀತೆ ಹಾಡಬೇಕು. ಅದಕ್ಕೆ ಅವರು ಅನುವು ಮಾಡಿಕೊಡೋದಿಲ್ಲ, ಇಮಿಡಿಯೇಟ್ ಆಗಿ ಹೊರಟು ಬಿಡ್ತಾರೆ. ಅದನ್ನ ನಮ್ಮ ಮೆಂಬರ್ಸ್ ಇನ್ಕ್ಲೂಡಿಂಗ್ ಮೀ ನಾವು ರಾಷ್ಟ್ರಪತಿ ರಾಜ್ಯಪಾಲರ ಭಾಷಣವನ್ನ ಪ್ರತಿಯನ್ನ ತೋರಿಸಿ, ಸರ್ ವಿ ಆರ್ ಡಿಸಪಾಯಿಂಟೆಡ್, ಯು ಡಿಂಟ್ ಸ್ಪೀಕ್ ಅಬೌಟ್ ಇಟ್, ಯು ಡಿಂಟ್ ಅಡ್ರೆಸ್ ದಿಸ್ ಥಿಂಗ್ಸ್ ಅಂತ ನಾವು ಹೇಳ್ತೇವೆ. ನಕ್ಕೊಂಡು ಹೊಟ್ಟೋಗ್ತಾರೆ. ಹರಿಪ್ರಸಾದ್ ಅವರು ಹಿಂದಿಯಲ್ಲಿ ಹೇಳ್ತಾರೆ, ನೀವು ಭಾಷಣ ಮಾಡೇ ಹೋಗ್ಬೇಕು ಅಂತ. ಅವ್ರ ಬಟ್ಟೆ ಹರಿದಾಕ್ತಾರೆ, ಮಾರ್ಷಲ್ ತಳ್ಳಾಕ್ತಾರೆ. ಒಬ್ಬ ಶಾಸಕ ಹೋಗಿ ಗವರ್ನರ್ನ ನಾವ್ ಬಂದಿರೋದು ನೀವು ಭಾಷಣ ಕೇಳಕ್ಕೆ ನೀವು ಹಂಗೆ ಹೋಗಿದ್ದೀರ ಅಂತ ಹೇಳೋದು ತಪ್ಪ. ಆಮೇಲೆ ಇದು ಗೂಂಡಾಗಿರಿ ಅಂತ ನಮ್ಮ ಮೇಲೆ ಪ್ರೊಜೆಕ್ಟ್ ಮಾಡ್ತಾರೆ. ಗೂಂಡಾಗಿರಿ ಅಂದ್ರೆ ಏನಾದ್ರು ಇದು ತಳ್ಳಾಟ ಆಗಿದೆಯಾ, ಹೊಡೆದಾಟ ಆಗಿದೆಯಾ? ಅದಾಮೇಲೆ ಬಿಜೆಪಿ ಹೇಳುದು ಇದು ಗೂಂಡಾವರ್ತನೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡಿರೋದು ಗವರ್ನರ್ ಇರ್ಬೋದು, ಯಾರೇ ಇರ್ಬೋದು, ಸಂವಿಧಾನದ ಆಶಯಗಳ ಅನುಗುಣವಾಗಿ ಕೆಲಸ ಮಾಡದೇ ಇದ್ರೆ ಅದನ್ನ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಶಾಸಕರ ಕರ್ತವ್ಯ. ಅದನ್ನ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಕೂಡ ಅದನ್ನ ಕೇಳ್ತಕ್ಕಂಥದ್ದು ನಮ್ಮ ಸಂವಿಧಾನ ಆಶಯಗಳನ್ನ ಎತ್ತಿಡ್ತಕ್ಕಂಥದ್ದು ಕರ್ತವ್ಯ. ಅದು ಮಾಡ್ಲಿಕ್ಕೆ ಹೋದ್ರೆ ಅವರು ಒಪ್ಲಿಲ್ಲ, ಗಲಾಟೆ ಮಾಡ್ಕೊಂಡು ಧಿಕ್ಕಾರ ಕೊಡ್ಕೊಂಡು ಕಾಂಗ್ರೆಸ್ ಮೇಲೆ ಧಿಕ್ಕಾರ ಕೊಡ್ಕೊಂಡು ಹೊರಟಾಗ್ತಾರೆ. ಈಗ ಲಾಜಿಕ್ ಆಗಿ ಹೇಳಿದ್ರು ಸರ್ ಅವ್ರಿಗೆ 1974 ಶಂಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಲ್ಲಿ ಒಂದು ಕೇಸ್ ನಡೆಯುತ್ತೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ರಾಜ್ಯಪಾಲರಿಗೆ ಅವ್ರಿಗೆ ಸುಮೋಟೋ ಡಿಸ್ಕ್ರಿಷನರಿ ಪವರ್ ಇಲ್ಲ, ಅವ್ರಿಗೆ ಲಿಮಿಟೆಡ್ ಆದ್ರೂ ಅದನ್ನ ನಾನು ಹೇಳಿದ್ನಲ್ಲ, ಇಟ್ ಈಸ್ ನಾಟ್ ಡಿಸ್ಕ್ರಿಷನರಿ ಅಟ್ ಆಲ್. It is mandatory and obligatory for him to go by the aid and advice of the cabinet. ಅಂದ್ರೆ ಅದೆಲ್ಲ ಅದ್ರಲ್ಲಿ ಬರ್ತದೆ. That is governed by the Constitution of India. ಅಂತ ಸಂದರ್ಭದಲ್ಲಿ ಅಷ್ಟೆಲ್ಲ ಆಗ್ತದೆ. ಆಮೇಲೆ ಸದನವು ಅಡ್ಜರ್ನ್ ಆಗ್ತದೆ. ಇವತ್ ಮತ್ತೆ ಬಂದಾಗ ಇದೇ ಬಿಜೆಪಿಯವರು ನಮ್ಮ ಕೌನ್ಸಿಲ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಕೊಡ್ತಾರೆ ಸಭಾಪತಿಗಳಿಗೆ. ರವಿ ಅವರು ಮತ್ತೆ ಹರಿಪ್ರಸಾದ್ ಮೇಲೆ ಕ್ರಮ ಕೈಗೊಳ್ಳಬೇಕು, ಅಮಾನತುಗೊಳಿಸಬೇಕು, ಗವರ್ನರ್ಗೆ ಅಪಮಾನ ಮಾಡಿದ್ದಾರೆ ಅಂತ. ನಾವು ಲೆಟರ್ ಕೊಡ್ತೀವಿ. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನಲ್ಲೋ ವಿಧಾನಸಭೆಯಲ್ಲೋ ಆ ಜಂಟಿ ಅಧಿವೇಶನದಲ್ಲಿ ಗವರ್ನರ್ ರಾಜ್ಯಪಾಲರು ಅವರು ಅವರ ಸಂವಿಧಾನ ಆಶಯಗಳನ್ನು ಈಡೇರಿಸಿದರೆ ರಾಷ್ಟ್ರಗೀತೆ ಹಾಡ್ಲಿಕ್ಕೂ ಅವಕಾಶ ಕೊಡ್ತೀರಾ, ರಾಷ್ಟ್ರಗೀತೆಗೂ ರಾಷ್ಟ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು, ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು, ಇದು ಚರ್ಚೆ ಆಗಬೇಕು ಅಂತ ನಾವು ಲೆಟರ್ ಕೊಡ್ತೀವಿ. ಆವಾಗ ಅರ್ಜೆಂಟ್ ಆಗ್ತದೆ. ತದನಂತರ ಮಧ್ಯಾಹ್ನ ರೂಲಿಂಗ್ ಕೊಡ್ತಾರೆ. ರೂಲಿಂಗ್ ಕೊಡ್ತೇನೆ ಅಂತಾರೆ, ಇದು ರಾಜ್ಯಪಾಲರಿಗೆ ಸಂಬಂಧಪಟ್ಟಿರೋದು, ಇದನ್ನ ಚರ್ಚೆ ಮಾಡ್ಲಿಕ್ಕೆ ಬರಲ್ಲ ನಮ್ಮ ಪರಿಷತ್ತಲ್ಲಿ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಬಿಜೆಪಿ ಕೊಟ್ಟಂತ ವಿಚಾರವನ್ನ ಅಲೋ ಮಾಡ್ತಾರೆ. ಅದನ್ನ ನೀತಿ ನಿರೂಪಣಾ ಸಮಿತಿಗೆ ವಹಿಸ್ತಾರೆ. ನೀತಿ ನಿರೂಪಣಾ ಸಮಿತಿಗೆ ವಹಿಸಿದಾಗ ಅದನ್ನ ನಾವು ಅಪೋಸ್ ಮಾಡಿದ್ದೇವೆ. ನಾವು ಕೇಳಿದ್ದೇವೆ, ನೀವು ಅವರು ನಮ್ಮ ಮೆಂಬರ್ಗಳ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನ ನೀವು ನೀತಿ ನಿರೂಪಣೆ ಕೊಟ್ಟಿರ್ತಕ್ಕಂಥ ತಪ್ಪು, ಅದನ್ನು ವಾಪಸ್ ತಗೊಳ್ಳಿ. ಅದು ವಾಪಸ್ ತಗೊಳ್ಳದೇ ಇದ್ರೆ ನೀವು ಸಂವಿಧಾನದ ಆಶಯಗಳ ವಿರುದ್ಧ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಆ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕೊಡಿ ಅಂತ ಕೇಳಿದೀವಿ. ಅಷ್ಟೆಲ್ಲ ಗಲಾಟೆ ಆಗಿ ಗೊಂದಲಗಳಾಗಿ ಅವರು ಹೊರಟೋಗ್ತಾರೆ. ಸಭಾಪತಿಗಳು ಹೇಳ್ತಾರೆ ಇದನ್ನ ಮಂಗಳವಾರಕ್ಕೆ ಮುಂದೂಡಲಾಗಿದೆ ಅಂತ ಹೇಳಿ ಹೋಗ್ತಾರೆ. ನಾವೇನ್ ಹೇಳ್ತೀವಿ ಅಂದ್ರೆ ಸರ್, ನೀವು ಹಿರಿಯ ಸದಸ್ಯರಿದ್ದೀರಿ. ಈಗ ನಾನು ಹೇಳಿದೆ ಶಂಶೇರ್ ಸಿಂಗ್ ಮತ್ತು ಪಂಜಾಬ್ ಸ್ಟೇಟ್ ಆಫ್ ಪಂಜಾಬ್, ಅದರಲ್ಲಿ 7 ಜಡ್ಜ್ಗಳ ಪೀಠ ಅದು ಕೊಟ್ಟಿರೋ ತೀರ್ಪದು. ಹೌದು, ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅಂದ್ರೆ ಇಷ್ಟೆಲ್ಲ ಇದನ್ನೆಲ್ಲ ಅವ್ರಿಗೆ ಹೇಳಿ, ಯಾರಿಗೆ ಬಿಜೆಪಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಒಂದು ಸದನ ನಡೆಯೋದಕ್ಕೆ, ಒಂದು ಆರ್ಗನೈಸ್ಡ್ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಸರ್? ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅವ್ರು ಕೇಳೋ ಜನ ಅಲ್ಲ. ಅವರು ಸದನವು ನಡಿಬಾರ್ದು, ಈ ವಿಚಾರಧಾರೆಗಳು ಚರ್ಚೆ ಆಗಬಾರ್ದು, ಕಾಲಹರಣ ಮಾಡಬೇಕು, ಪೊಲಿಟಿಕಲ್ ಗೇನ್ ಮಾಡಬೇಕು
ಅಂತಕ್ಕಂಥ ವಿಚಾರಧಾರೆ ಇಟ್ಕೊಂಡಿರೋರ್ಗೆ ನಾವ್ ಏನು ಹೇಳಕ್ ಬರಲ್ಲ. ಅಲ್ಲ, ಅದ ವಿರೋಧ ಪಕ್ಷದವರು ಮಾಡೇ ಮಾಡ್ತಾರೆ ಸರ್. ಅವ್ರಿಗೆ ನೀವು ಹೇಳ್ಬೇಕಾಗಿರೋ ಯಾರು? ನೀವು ಸಕ್ಸಸ್ ಆಗ ನಿಮ್ಗೆ ಇಷ್ಟ, ಅವ್ರಿಗಿಲ್ಲ ನೀವು ಸಕ್ಸಸ್ ಇಲ್ಲಪ್ಪ, ಆಗಬಾರ್ದು. ಅದು ಹೇಳ್ಬೇಕಾಗಿರೋ ಯಾರು? ಹೇಳಿ ಅದನ್ನ ಹೇಳಿ. ಸಭಾಪತಿಗಳು ಹೇಳ್ಬೇಕು. ಸಭಾಪತಿಗಳಿಗೆ ನಿಮ್ಮ ಸರ್ಕಾರದ ಸಭಾಪತಿಗಳು ಯಾರು? ಹಾ ಹಾ ಯಾವ ಪಾರ್ಟಿಯವರು? ಅಂದ್ರೆ ಪಾರ್ಟಿ ಇಲ್ವಲ್ಲ, ಅವರು ಸಭಾಪತಿಗಳಿಗೆ ಪಾರ್ಟಿ ಇರಲ್ವಲ್ಲ. ಇಲ್ಲ, ಯಾರು ಇರ್ಲಿ, ಎಲ್ಲಿಂದ ಆಯ್ಕೆ ಬಂದಾರೆ? ಹಾ 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 ಎಲ್ಲಿಂದ ಆಯ್ಕೆ ಆಗಿ ಬಂದ್ರೆ ಹೇಳಿ ಸರ್. ನಿಮ್ಗೆ ಬಹುಮತ ಇದೆಯಲ್ಲ ಸರ್, ಕಾಂಗ್ರೆಸ್ ಪಕ್ಷ ಬಹುಮತ ಅದು ಆಮೇಲೆ ಪ್ರಶ್ನೆ. ನಾನು ಕೇಳಿದಕ್ಕೆ ಉತ್ತರ ಹೇಳಿ ಸರ್. ಎಲ್ಲಿಂದ ಆಯ್ಕೆ ಆಗಿ ಬಂದವರು ಸರ್? ಅವರು ಬಿಜೆಪಿಯಿಂದ ಆಯ್ಕೆ ಆಗಿ ಬಂದಿದ್ದಾರೆ. ಇನ್ನೇನ್ ನ್ಯಾಯನ ಕೇಳಕ್ಕಾಗುತ್ತೆ ಸರ್? ಅಂದ್ರೆ ನೀವು ಇನ್ನು ಯಾಕೆ ಅವ್ರನ್ನ ಉಳಿಸ್ಕೊಂಡಿದ್ದೀರಾ? ಯಾಕೆ ಅಂದ್ರೆ ಇನ್ನು ನಂಬರ್ ಇಲ್ಲ ನಮ್ಮ ಹತ್ರ. ನಿಮ್ಗೆ ಹೇಳಿದ್ ನಮ್ ಬಹುಮತ ಇದೆ ಅಂತೇಳಿ. ಈಗ ಹೊಸದಾಗಿ ಸದಸ್ಯರಾದ್ರಲ್ಲ ಈಗ ನಿಮ್ಗೆ. ಅವೆಲ್ಲ ಆದ್ರೂನು ಒಂದು ನಂಬರ್ ಕಡಿಮೆ ಇದೆ. ಒಂದ್ ನಂಬರ್ ಕಮ್ಮಿ ಇದೆ. ಸೊ ಅಲ್ಲಿವರೆಗೂ ಹೀಗೇನಾ? ವಿಧಿ ಇಲ್ಲ. ಇಟ್ಸ್ ನಂಬರ್ ಗೇಮ್. ಎಸ್, ನಂಬರ್ ಗೇಮ್ ಅಂತ ಅಂದ್ರು ಸರ್, ಈ ರಾಜ್ಯದ ಜನತೆಗೆ ಈಗ ಯಾರು ಮಾಡ್ಬೇಕು ಹೇಳಿ? ಅದು ಮಾಡ್ಬೇಕಾಗಿರೋರು ಸಭಾಪತಿಗಳು. ಅವ್ರೆಲ್ಲಾರನ್ನ ಬಿಜೆಪಿ ಅವ್ರನ್ನ ಕರೆದು ಹೇಳ್ಬೇಕು. ಅವರ ಪಾರ್ಟಿಯವ್ರಿಗೆ ಅವ್ರು ಹೇಳಲಿಕ್ಕೆ ಧೈರ್ಯನೂ ಇಲ್ಲ, ತಾಕತ್ತೂ ಇಲ್ಲ. ನಾವೇನ್ ಮಾಡಕ್ ಬರ್ತದೆ? ನಾವು ನಮ್ಗೆ ಹೋರಾಟ ಒಂದೇ ದಾರಿ. ನಾವು ಹೋರಾಟ ಮಾಡ್ತಾ ಇದ್ವಿ, ಅದಕ್ಕೆ ಸದನ ನಡೀತಾ ಇಲ್ಲ. ಅಲ್ಲಿ ಜನಕ್ಕೆ ಇದು ಅರ್ಥ ಆಗ್ಬೇಕಲ್ಲ, ಬಿಜೆಪಿಯವರು ಆ ಸಂವಿಧಾನಿಕ ಸರಿಯಾದ ರೀತಿ ಅರ್ಥ ಮಾಡಿಸೋ ಕೆಲಸ ಮಾಧ್ಯಮದವ್ರದ್ದು. ಅದೇ ಅದಕ್ಕೆ ತಮ್ಮನ್ನು ಮಾತಾಡಿಸ್ತಾ ಇದೀವಿ ಸರ್. ಈಗ ಕಾಂಗ್ರೆಸ್ ಎಲ್ಲಿ ಅಂದ್ರೆ ಈಗ ಜನಕ್ಕೆ ಅರ್ಥ ಆಗ್ಬೇಕಾಗಬೇಕು, ಸದನದ ಒಳಗಡೆ ಜನಕ್ಕೆ ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಆಶೋತ್ತರಗಳ ಅನುಗುಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಮ್ಮ ಮೇಲೆ ಈಗಲೇ ನಮಗೆ ಸರಿಯಾಗಿ ಅನುದಾನಗಳು ಕೊಡ್ತಾ ಇಲ್ಲ. ಈಗ ಮನ್ರೇಗಾ ಕಾರ್ಯಕ್ರಮ 40% ವರೆಯನ್ನು ನಮ್ಮ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ರಾಜ್ಯಕ್ಕೆ ಬಹಳ ತೊಂದರೆ ಆಗ್ತದೆ. ಈ ಕಾರ್ಯಕ್ರಮನ ಏನಾದ್ರೂ ಮಾಡಿ ಡಿರೇಲ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಗಳು ದುಡ್ಡು ಕೊಡದೇ ಇದ್ರೆ ಕಾರ್ಯಕ್ರಮನೇ ಮುಂದೆ ಬರಬಾರ್ದು ಅಂತೇಳಿ ಅವ್ರು ಮಾಡಿರ್ತಕ್ಕಂತ ಒಂದು ಪೊಲಿಟಿಕಲ್ ಸಂಚು. ಯಾಕೆ ಅಂದ್ರೆ ಇದರಿಂದ ಗ್ರಾಮೀಣ ಕಾರ್ಯಕರ್ತರಿಗೆ, ನಾಗರಿಕರಿಗೆ ಸಹಾಯ ಆಗ್ತಕ್ಕಂಥ ಅವ್ರಿಗೆ ಇಷ್ಟ ಇಲ್ಲ. ಎರಡನೇದು, ಮನ್ರೇಗಾ ಅಂತ ವಿಚಾರದಲ್ಲಿ ಮಹಾತ್ಮ ಗಾಂಧಿ ಅವ್ರ ಹೆಸರಿರೋದು ಅವ್ರಿಗೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಅದನ್ನ ಮಹಾತ್ಮ ಗಾಂಧಿನ ದೇಶ ಕಳ್ಕೊಂಡಾಗ ಯಾರು ಅವರನ್ನ ಹತ್ಯೆ ಮಾಡಿದ್ರು, ಆ ದೇಶದಲ್ಲಿ ಆಗಿದ ಪರಿಣಾಮಗಳೇನು, ಯಾವ ಐಡಿಯಾಲಜಿನ ವಿರೋಧ ಮಾಡಿದ್ರು ಅಂತ ಸಂತತಿದವರೇ ಅಧಿಕಾರದಲ್ಲಿ ಇರಬೇಕಾದ್ರೆ ಇನ್ನೇನ ಬಯಸ್ಲಿಕ್ಕೆ ಸಾಧ್ಯ? ಈಗ ಮತ್ತೊಂದ್ಸಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದು ಎರಡನೇ ಸಲ ಅವ್ರನ್ನ ಹತ್ಯೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಲ್ಲ, ಈಗ ನಿಮ್ಮ ರಾಜ್ಯದಲ್ಲಿ ನೀವು ಇಟ್ಕೋಬಹುದಲ್ಲ, ಮಹಾತ್ಮ ಗಾಂಧಿ ಹೆಸರು ಇಟ್ಕೋಬಹುದು ನೀವು. ನಿಮ್ಮ ಇಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಪಾರ್ಲಿಮೆಂಟ್ ಆಕ್ಟ್ ಪ್ರಕಾರ ನಾವು 2005ರಲ್ಲಿ ಈ ಯೋಜನೆಯನ್ನ ತರ್ತೇವೆ. ಈ 2005ರಲ್ಲಿ ತರಕ್ ಮುಂಚೆ ಕೂಡ ಒಂದ್ಸಲಿ ಚರ್ಚೆ ಆಗಿರ್ತದೆ ನರಸಿಂಹರಾವ್ ಅವರು ಇದ್ದಾಗ. ಆಮೇಲೆ 2005ರಲ್ಲಿ ಬರ್ತದೆ. ಆಮೇಲೆ 2006ರಲ್ಲಿ ಇದು ನಾಮಕರಣ ಆಗ್ತದೆ. ಆಮೇಲೆ ಹೋಗ್ತಾ 2008 ಆದ್ಮೇಲೆ ಇದೆಲ್ಲ ದೇಶವ್ಯಾಪ್ತಿಯೆಲ್ಲ ಕೂಡ ಮಹಾತ್ಮ ಗಾಂಧಿ ಹೆಸರಲ್ಲಿ ಆಗ್ತದೆ. ಈ ಒಂದು ಕಾರ್ಯಕ್ರಮವನ್ನ ಏನಾದ್ರೂ ಮಾಡಿ ಡ್ರೀಲ್ ಮಾಡ್ಬೇಕು ಅಂತೇಳಿ ಅಲ್ಲಿ ಭ್ರಷ್ಟಾಚಾರ ಇದೆ, ಅದಿದೆ. ಭ್ರಷ್ಟಾಚಾರ ಇದ್ರೆ 11 ವರ್ಷಗಳಿಂದ ಯಾಕೆ ಸುಮ್ನೆ ಐತ್ರಿ? ಅಲ್ಲ, ಇದು ನನಗೆ ಕೆಲವು ಬಹಳ ಪತ್ರಕರ್ತರ ಸ್ನೇಹಿತರುಗಳು ಬಹಳ ಜನ ಕೇಳಿದ್ರು, ನಿಮಗೆ ಅಷ್ಟೊಂದು ಭ್ರಷ್ಟಾಚಾರ ಇದೆ ಕಾಣಿಸಲ್ವಾ, ಹಾಗೆ ಕಾಣಿಸಲ್ವಾ ಅಂತೆಲ್ಲ ಕೇಳಿದ್ರು. ಇವೆಲ್ಲವನ್ನು ಕೇಳಬೇಕು. ನಿಮಿಷ, ಈಗ ಜಲ್ ಜೀವನ್ ಮಿಷನ್ ಕೂಡ ಇದೆ, ಭ್ರಷ್ಟಾಚಾರ ಇದೆ, ತೆಗೆದ್ಬಿಡಿ ಅದನ್ನ. ಯಾಕೆ ಸುಮ್ನೆ ಇದೀರಾ? ಜಲ್ ಜೀವನ್ ಮಿಷನ್ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿಲ್ವ ಅವರು? ಇದೆಯಾ ಇಲ್ವಾ? ಇದೆ, ಬೇಕಾದಷ್ಟಿದೆ. ಮತ್ತೆ ನೀವ್ ಯಾಕೆ ಮಹಾತ್ಮ ಗಾಂಧಿ ಹೆಸರಿಗೆ ಆಯ್ತು ನೀವು ಇಲ್ಲಿ ಕರಪ್ಷನ್ ಇದೆ ಅಂತ ಯಾವ್ದು ಯಶಸ್ವಿನಿ ಅಂತ ಹೇಳ್ತಾರೆ? ಇಲ್ಲ ಕೇಳ್ಕೊಳ್ಳಿ. ಈ ಮನ್ರೇಗಾದಲ್ಲಿ ಕರಪ್ಷನ್ ಇರುದಾದ್ರೆ ಕರಪ್ಷನ್ ಎರಾಡಿಕೇಟ್ ಮಾಡಿ ನಾವು ನಿಮ್ಗೆ ಕೈ ಜೋಡಿಸ್ತೀವಿ. ಹೆಸರು ಏನ್ ಮಾಡಿದೆ ನಿಮ್ಗೆ? ಹೆಸರಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಏನ್ ನಿಮ್ಗೆ? ಯಾಕಂದ್ರೆ ನಿಮ್ಮ ಐಡಿಯಾಲಜಿಗೆ ನಿಮ್ ಪ್ರಶ್ನೆ ಈಗ ಹೆಸರು, ನಿಮ್ಗೆ ದ್ವೇಷ ಹೆಸರು ಮೇಲ ಅಥವಾ ಯೋಜನೆ ಮೇಲ ಅಥವಾ ದುಡ್ಡು ಕೊಡದೇ ಇರೋದಕ್ಕ? ಮೂರ್ ಕಾರಣ ಇದೆ ಇಲ್ಲಿ. ಮೊದಲು ನಮ್ಗೆ ಮಹಾತ್ಮ ಗಾಂಧಿ ಅಂದ್ರೆ ದೇಶದ ನಾಯಕ. ಹೌದು, ಮಹಾತ್ಮ, ಫಾದರ್ ಆಫ್ ದ ನೇಷನ್. ಅವ್ರಿಗೆ ಕಳಂಕ ತರ್ತಾರಂದ್ರೆ ದೇಶಕ್ಕೆ ಕಳಂಕ ತಂದಂಗೆ. ಅದ್ನಂತರ ಆ ಕಾರ್ಯಕ್ರಮವನ್ನ ನೀವು ಡಿಸೆಂಟ್ರಲೈಸ್ ಮಾಡ್ಬೇಕಂದ್ರೆ ನೀವು ಸೆಂಟ್ರಲೈಸ್ ಮಾಡಕ್ ಹೊರಟಿದ್ದೀರಾ. ಎಲ್ಲೋ ಡೆಲ್ಲಿಯಲ್ಲಿ ಕುತ್ಕೊಂಡು ಯಾವ್ದೋ ಕಾರ್ಯಕ್ರಮ ಕೊಡ್ತೀರಿ, ಯಾರೋ ಕಾಂಟ್ರಾಕ್ಟರ್ ಹೇಳಿದಾಗ ಕೆಲಸ ಮಾಡ್ಬೇಕು ಅಂದ್ರೆ ಆಗಲ್ಲ. ಅದಾದ ನಂತರ ನೀವು 125 ದಿನ ಅಂತ ಹೇಳಿದಿರಿ. 125 ದಿನ ಯಾರು ಕೆಲಸ ಮಾಡಲ್ಲ. ಆವರೇಜ್ 50 ರಿಂದ 60 ಜನನೇ ಮಾಡ್ತಾ ಇದಾರೆ. ಅದು ಸುಮ್ನೆ ಜನಗಳಿಗೆ ಮಂಕ ಬುದ್ಧಿ ಹೆಚ್ಚಕ್ಕೆ 125 ದಿನ ಅಂತ ಮಾಡಿದಿರಿ.
ಮಾಡಿ 125 ದಿನ 125 ದಿನ ಕೆಲಸ ಕೊಡಿ. ಹ್ಮ್ ಮೊದಲು ಡಿಸೆಂಟ್ರಲೈಸ್ ಆಗ್ತಾ ಇತ್ತು, ಗ್ರಾಮ ಪಂಚಾಯತಿಗಳಲ್ಲೇ ತೀರ್ಮಾನ ಮಾಡ್ತಾ ಇದ್ರು ಏನ್ ಕೆಲಸ ಮಾಡ್ಬೇಕು ಅಂತ. ಹ್ಮ್ ಏನೂ ಕೆಲಸ ಇಲ್ಲ ಅಂದ್ರೆ ಅವ್ರ ಹೊಲದಲ್ಲಿ ಕೆಲಸ ಮಾಡೋದು ಸಂಬಳ ಕೊಡ್ತಾ ಇದ್ರು. ಹ್ಮ್ ಅವ್ರ ಮನೇಲಿ ಕೆಲಸ ಮಾಡಿದ್ರು ದನದ ಕೊಠಡಿನ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡೋದು ಸಂಬಳ ಕೊಡ್ತಾ ಇದ್ರು. ಎಸ್ ಈಗ ಅವೆಲ್ಲ ಬಂದು ಹ್ಮ್ ಈಗ ಕಾಂಟ್ರಾಕ್ಟರ್ ಹೇಳ್ತಾರೆ ಕೇಂದ್ರ ಸರ್ಕಾರ ಯೋಜನೆ ಬಂಡವಾಳಶಾಹಿ ಅವನ ಬಂದಿರ್ತಾನೆ, ಹ್ಮ್ ಅವನ್ ಏನ್ ಹೇಳ್ತಾನೆ ಆ ಕೆಲಸ ಮಾಡ್ಬೇಕು, ಅವ್ನ್ ಕರೆದಾಗ ಕೆಲಸ ಮಾಡ್ಬೇಕು. ಹ್ಮ್ ಮೊದಲು 365 ದಿನ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇತ್ತು. ಹ್ಮ್ ಅದ ಯಾವಾಗ ಹೋಗ್ಬೇಕು ಯಾವಾಗ ಕೆಲಸ ಮಾಡ್ಬೇಕು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಇತ್ತು ನಾಗರಿಕರಿಗೆ. ಹ್ಮ್ ಈಗ ಅದರಲ್ಲಿ ಒಂದು ಲೀನ್ ಪೀರಿಯಡ್ ಅಂತ ಕೊಟ್ಬಿಟ್ಟಿದ್ದಾರೆ. ಹ್ಮ್ ಒಂದ್ 50-60 ದಿನ ಮಾಡಂಗಿಲ್ಲ ಕೆಲಸ ಅಂತ. ಇದೆಲ್ಲ ಏನ್ ತೋರಿಸ್ತದೆ ಅಂದ್ರೆ ಅವ್ರಿಗೆ ಈ ಯೋಜನೆ ಮುಂದುವರಿಬಾರದು. ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ 200 ಲಕ್ಷ ಕೋಟಿಗಳ ಸಾಲ ಆಗಿದೆ ಅಂತ ಮಾಹಿತಿ ಇದೆ. ಹ್ಮ್ ಇದು ಅವ್ರ ಕೈಯಲ್ಲಿ ಸರ್ಕಾರ ದಿವಾಳಿ ಆಗಿದೆ. ಹ್ಮ್ ಅದನ್ನ ಅವ್ರು ಹೇಳ್ಕೊಳಕ್ ಆಗಲ್ಲ. ಇದೇನಾದ್ರೂ ಮಾಡಿ ಸರ್ಕಾರಗಳ ಮೇಲೆ 40% ಹೊರೆ ಹಾಕಿದ್ರೆ ಹ್ಮ್ ಆ 40% ಕೊಡದೇ ಇರೋ ರಾಜ್ಯಗಳಲ್ಲಿ ಹ್ಮ್ ಈ ಯೋಜನೆಗಳು ಜಾರಿ ಬರಲ್ಲ. ಹ್ಮ್ ಅದು VBG ರಾಮ್ ಜಿ ಅಂತಿದೆಯಲ್ಲ, ಹ್ಮ್ ಅದ್ ಏನೋ ಮಾಡಿ ಏನೇನೋ ಕನೆಕ್ಷನ್ ಕೊಟ್ಟು ಅದಕ್ಕೆ ರಾಮ್ ಅಂತ ತಂದಿದ್ದಾರೆ. ಹ್ಮ್ ಅವ್ರು ಮರ್ತು ಬಿಟ್ಟಿದ್ದಾರೆ. ಕನ್ನಡ ಹಿಂದಿ ಇಲ್ಲ ಅವ್ರು ಮರ್ತು ಬಿಟ್ಟಿದ್ದಾರೆ. ಕೇವಲ ಭಗವಂತ ರಾಮನ ಹೆಸರು ನಾವು ಕೂಡ ಏನು ಹೇಳಲ್ಲ. ಭಗವಂತ ನಾವು ಪ್ರಾರ್ಥನೆ ಮಾಡ್ತೀವಿ ಶ್ರೀರಾಮನಿಗೆ. ಹ್ಮ್ ಆದ್ರೆ ಅಲ್ಲಿ ನಾಥೂರಾಮ್ ಅಂತಕ್ಕಂಥವ್ರು ಇದ್ದಾರೆ ಈ ದೇಶದಲ್ಲಿ. ಹ್ಮ್ ಅವ್ರು ಆರಾಮ್ನ ಇಟ್ಕೊಂಡಿದ್ದಾರೆ ಏನೋ ನನಗೆ ಗೊತ್ತಿಲ್ಲಪ್ಪ. ಹ್ಮ್ 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 ಅರ್ಥ ಆಯ್ತಾ? ಗೊತ್ತಾಯ್ತು ಹಾ ಹಾ ಅವ್ರು ನಾಥೂರಾಮ್ ಗೋಡ್ಸೆ ಅವ್ರ ಅಭಿಮಾನಿಗಳು ಇರ್ಬೋದು. ಅವರು ಹ್ಮ್ ಆರಾಮ್ನ ಇಟ್ಕೊಂಡಿದ್ದಾರೆ ಏನೋ. ಹ್ಮ್ ಅದೇ ನಮ್ಗಿರ್ತದೆ ಭಗವಂತ ಶ್ರೀರಾಮ. ಹ್ಮ್ ನಮ್ ಸಿದ್ದರಾಮಯ್ಯ ಅವ್ರ ಹೆಸರಲ್ಲೇ ನಾನು ರಾಮ ಅಂತಿದೆ. ಹ್ಮ್ ಹ್ಮ್ ಹಂಗೆಲ್ಲ ಇರ್ಬೇಕಾದ್ರೆ ಹ್ಮ್ ಯೋಜನೆಯನ್ನ ಡಿರೇಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹ್ಮ್ ಇವರು ಈ ರೀತಿಯಂತ ಆರ್ಥಿಕ ಹೊರೆಯನ್ನ ರಾಜ್ಯಗಳ ಮೇಲೆ ಹಾಕಿದ್ದಾರೆ. ಹ್ಮ್ ಹ್ಮ್ ಯೋಚನೆ ಮಾಡಿ ನೋಡಿ, ಕರ್ನಾಟಕ ಪ್ರಗತಿಪರ ರಾಜ್ಯ 40% ಕೊಡೋ ತಾಕತ್ತಿರ್ಬೋದು. ಹ್ಮ್ ಅದು ಆರ್ಥಿಕ ಬೆಳವಣಿಗೆಗೆ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ದುಡ್ಡು ಕೊರತೆ ಆಗ್ತದೆ. ಬಿಹಾರ್ ಅಂತ ರಾಜ್ಯ, UP ಅಂತ ರಾಜ್ಯ, ಅವರಲ್ಲಿ ವರಮಾನವೇ ಇಲ್ದಿರೋ ರಾಜ್ಯಗಳು ಹೆಂಗ್ ಕೊಡ್ತಾರೆ 40%? ಎಸ್ ಬಟ್ ನಿಮ್ ಪ್ರಶ್ನೆ ನಮ್ಗೆ ಅರ್ಥ ಆಗ್ತದೆ. ಇಲ್ಲಿ ಏನು ಒಕ್ಕೂಟ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂತ ಮತ್ತು ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿನ ನುಡಿಸ್ಕೊಳ್ತಕ್ಕಂತ ಒಕ್ಕೂಟ ವ್ಯವಸ್ಥೆ ಅಂತಲ್ಲ, ಪ್ರಾಮಾಣಿಕವಾಗಿ ಹೇಳ್ಬೇಕಾದ್ರೆ ಅವ್ರು ಅಧಿಕಾರಕ್ಕೆ ಬಂದಾಗ 57 ಲಕ್ಷ ಕೋಟಿಗಳ ಸಾಲ ಇತ್ತು. ಇವತ್ತು 196 ಲಕ್ಷ ಕೋಟಿಗಳ ಮೇಲೆ ಆಗಿದೆ. ಇಷ್ಟು 150 ಲಕ್ಷ ಕೋಟಿಗಳು ಎಕ್ಸ್ಟ್ರಾ ಸಾಲ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ ನರೇಗಾದಲ್ಲಿ ಸುಮಾರು ಲಕ್ಷ ದುಡ್ಡು ಕೊಡಬೇಕು ಅಂತ. ರಾಜ್ಯಗಳ ಮೇಲೆ ಹೊರೆ ಹಾಕಿದ್ರೆ ಅರ್ಧಕ್ಕರ್ಧ ರಾಜ್ಯಗಳು ಅದನ್ನ ಉಪಯೋಗಿಸ್ಕೊಳ್ಳಲ್ಲ. ತನ್ನಾಗೆ ನ್ಯಾಚುರಲ್ ಡೆತ್ ಆಗ್ತದೆ. ನಮ್ ದುಡ್ಡಿನ ಹೊರೆ ಇರಲ್ಲ ಅಂತೇಳಿ ಅವರು ಮಾಡಿರ್ತಕ್ಕಂತ ಒಂದು ಎಕನಾಮಿಕ್ ಫ್ರಾಡ್ ಎಕನಾಮಿಕ್ ಫ್ರಾಡ್ ಅಂತ ಒಪ್ಕೊಂಡ್ರು ಸರ್. ಈ ಒಂದು ಒಟ್ಟಾರೆ ಇಡೀ ಸೌತ್ ಇಂಡಿಯಾ ಅಥವಾ ನಾನ್ ಬಿಜೆಪಿ ಗವರ್ಮೆಂಟ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ರಾಜ್ಯಪಾಲನ ಇಟ್ಕೊಂಡು ನಡೆಸ್ತಕ್ಕಂಥದ್ದು, ಅನುದಾನ ಕೊಡದೇ ಇರತಕ್ಕಂಥದ್ದು, ಈ ತರ ಸಾಕಷ್ಟು ಒಂದು ಒಕ್ಕೂಟ ವ್ಯವಸ್ಥೆ ವಿರೋಧಿ ಕೆಲಸಗಳನ್ನು ಮಾಡ್ತಾರೆ. ಇದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಜನರಿಗೆ ಅದು ಕನ್ನಡ ನಾಡಿನ ಜನತೆಗೆ ತಿಳಿಸಕ್ಕಂತ ಅವಕಾಶ ಸದನದಲ್ಲಿ ಇತ್ತು, ಈ ಜಂಟಿ ವಿಶೇಷ ಅಧಿವೇಶನಕ್ಕಿತ್ತು. ಆದ್ರೆ ಇದು ಅದೆಲ್ಲವನ್ನು ಹೇಳೋ ಬದಲು ಬೇರೆ ಎಲ್ಲೋ ಒಂದ್ ಕಡೆ ಡೈವರ್ಟ್ ಆಗ್ಬಿಡ್ತಾ ಅಂತ ಅನಿಸ್ತಾರೆ ನಮ್ಗೆ. ತಾವೇನ್ ಹೇಳ್ತೀರಾ? ಇಲ್ಲ ನಾವು ನೋಡಿ ಅದು ಡೈವರ್ಟ್ ಆಗಿ ಬಿಡಲ್ಲ ನಾವು. ನೋಡಿ, ಸಂವಿಧಾನದ ಆಶಯಗಳು ನಿಮ್ಮ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಸಂವಿಧಾನದ ಉಳಿಯುವಿಕೆ. ಈ ಕಾರ್ಯಕ್ರಮಕ್ಕಿಂತ ಮಹಾತ್ಮ ಗಾಂಧಿ ಹೆಸರು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಸಂವಿಧಾನದ ಆಶಯಗಳನ್ನ ಈಡೇರಿಸತಕ್ಕಂಥದ್ದು, ಸಂವಿಧಾನದ ಉಳಿವಿಕೆ ಬಹಳ ಮುಖ್ಯ. ಅದರ ಮೇಲೆನೆ ಅವರು ಅಟ್ಯಾಕ್ ಮಾಡಿದ್ದೆ. ಆದ್ರೆ ಮೊದಲು ಸರಿ ಮಾಡಬೇಕಾಗಿರೋದು ಸಂವಿಧಾನದ ಉಳಿವಿಕೆಗೆ ಹೋರಾಟ, ತದನಂತರ ಕಾರ್ಯಕ್ರಮದ ಪರ ಹೋರಾಟ. ನಾವು ಕಾರ್ಯಕ್ರಮ ಹೋರಾಟವನ್ನು ಮಾಡೇ ಮಾಡ್ತೇವೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೇ ಪಡಿಸ್ತೇವೆ. ರಾಜ್ಯದ ಜನಕ್ಕೆ ಮನೆ ಮನೆಗೆ ವಿಚಾರ ತಿಳಿಸೋ ಕೆಲಸ ಮಾಡೇ ಮಾಡ್ತೇವೆ. ರೆಸಲ್ಯೂಷನ್ ಮಾಡ್ತೇವೆ, ಮನೆ ಮನೆಗೆ ಹೋಗ್ತೇವೆ, ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗ್ತೇವೆ, ನಾಗರಿಕರಿಗೆ ಗಮನಕ್ಕೆ ಅವ್ರಿಗೆ ಜಾಗೃತಿ ಮೂಡಿಸ್ತೇವೆ, ಸಂವಿಧಾನವನ್ನು ಉಳಿಸ್ತೇವೆ.
ಒಕ್ಕೂಟ ವ್ಯವಸ್ಥೆನ ಸದೃಢಗೊಳಿಸ್ತೇವೆ. ಹ್ಮ್ 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 ನಾವು ಮನ್ರೇಗಾನ ಕಾರ್ಯಕ್ರಮನ ಮುಂದುವರಿಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತೇವೆ. ಹ್ಮ್ ಹ್ಮ್ ಇದು ಅಂದ್ರೆ ಈ ಒಂದು ಮ್ಯಾಪ್ ಅಂದ್ರೆ ಈ ಒಂದು ರೂಟ್ ಮ್ಯಾಪ್ ಅನ್ನ ನಿಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ತಲುಪೋ ಹಾಗೆ ವ್ಯವಸ್ಥೆ ಸದನದಲ್ಲಿ ಹೇಳೋ ಅವಕಾಶ ಆಗುತ್ತಾ ಸರ್? ಬಿಡ್ತಾರ? ಹೇಗೆ ತಯಾರು ಮಾಡ್ತೀರಾ? ಅವ್ರು ಯಾರು ಬಿಡಕ್ರಿ? ಅಲ್ಲ, ಯಾಕಂದ್ರೆ ನಿಮ್ ನಡ್ಸಕ್ಕೇನು ಮಾಡಕ್ ಬಿಡ್ತಾರಲ್ಲ ಸರ್? ಅವರೆಲ್ಲ ನಡೆಸಕ್ಕೆ ನಾವೀಗ ಸಂವಿಧಾನದ ಮೇಲೆ ಆಗಿರ್ತಕ್ಕಂತ ಅಪಮಾನವನ್ನ ಸರಿ ಮಾಡ್ಲಿಕ್ಕೆ ನಾವೇ ಹೋರಾಟ ಮಾಡ್ತಾ ಇದೀವಿ. ಸಮರ ಅಂತ ಹೇಳಿದ್ರೆ ನೀವು ನಾಯಕರು, ಡೆಲ್ಲಿ ಹಿರಿಯ ನಾಯಕರುಗಳು. ಹೌದು, ಈ ಸಮರವನ್ನು ನಾವು ಸಂವಿಧಾನ ಉಳಿಸ್ಬೇಕಲ್ರಿ, ಆಮೇಲೆ ಕಾರ್ಯಕ್ರಮ. ನೀವು ಕಾರ್ಯಕ್ರಮಕ್ಕೆ ಇಂಪಾರ್ಟೆಂಟ್ ಕೊಡ್ತಿರೋ ಸಂವಿಧಾನಕ್ಕೆ ಇಂಪಾರ್ಟೆಂಟ್ ಕೊಡ್ತಿರೋ? ಯಾವ್ದು ಫಸ್ಟ್? ನಿಮ್ ಸಂವಿಧಾನ ಇದು ಯಾವ ಕಾರ್ಯಕ್ರಮ ತರ್ಬೋದು? ಸಂವಿಧಾನ ಉಳಿಸಬೇಕಾಗಿರೋ ಕರ್ತವ್ಯ ಯಾರ್ದು? ನಿಮ್ದೇ ಅಲ್ವಾ? ಸೆಕ್ಯುಲರ್ ಪಾರ್ಟಿಗಳದು. ಯಾಕಂದ್ರೆ ಕಮ್ಯುನಲ್ ಪಾರ್ಟಿಗಳು ಅವ್ರಿಗೆ ಈ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದೇ ಗುರಿ, ಅದನ್ನ ಉಳಿಸ್ಬೇಕು ಅನ್ನೋದು ನಮ್ ಗುರಿ. ಹಂಗಾಗಿ ಅದನ್ನ ಉಳಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಸಫಲತೆ ಕಾಣ್ತೇವೆ, ರೆಸಲ್ಯೂಷನ್ ಮಾಡ್ತೇವೆ, ಕೇಂದ್ರ ಸರ್ಕಾರ ಕಳಿಸ್ತೇವೆ, ತದನಂತರ ಜನತಾ ನ್ಯಾಯಾಲಯದ ಮುಂದೆ ಇಡ್ತೇವೆ. ಜನರನ್ನ ರೀಚ್ ಆಗೋದು ಬಹಳ ಮುಖ್ಯ. ಈಗ ಜನತಾ ನ್ಯಾಯಾಲಯ ಅಂದ್ರೆ ಮುಗಿತಲ್ಲಿಗೆ. ಇನ್ನೇನಾದ್ರು ಕ್ಲಾರಿಟಿ ಇದ್ರೆ ಕೇಳಿ. ಧನ್ಯವಾದಗಳು ಸರ್, ಮಾತಾಡಿಕೆ ನಮಸ್ಕಾರ. ನಿಮ್ಮ ಹತ್ರ ಮಾತಾಡಿದೆ ಅಷ್ಟೇ ಖುಷಿಯಾಗಿದೆ. ತಮಗೂ ಮೇಡಮ್ಗೆ ನಮಸ್ಕಾರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ.